शहरामध्ये मूलभूत सुविधा पुरवणे ही पहिली प्राथमिकता असली पाहिजे। अधिकाऱ्यांनी आणि लोकप्रतिनिधींनी एकत्र सहमतीने काम केल्यासच विकास साध्य होऊ शकतो। शहराच्या विकासासाठी 27 नगर परिषद सदस्यांनी मतभेद बाजूला ठेवून एकत्रितपणे काम करावे असे आमदार लक्ष्मण सवदी यांनी सांगितले। सोमवारी नगर परिषद सभागृहात झालेल्या नवनिर्वाचित नगर परिषद सदस्यांच्या पहिल्या सामान्य सभेला प्रारंभ करताना ते बोलत होते। ಆರಂಭದ ಉತ್ಸಾಹ ಬಹಳ ಇರುತ್ತೆ। ಆರಂಭದಲ್ಲಿ ಬಹಳ ಪ್ರಕಟಣೆ ಕೆಲಸವನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಉಳಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಒಂದು ವರಿಕೆಯನ್ನು ಮಾಡಿಕೊಂಡೆ। ಅದರ ಜೊತೆಗೆ ಯಾವ ಪ್ರಕಾರ ಇದು ಅವಿರೋಧ ಚುನಾವಣೆ ಆಯಿತು, ಅದೇ ತರಹವಾಗಿ ಮುಂದಿನ ದಿನಮಾನಗಳಲ್ಲಿ ಕೂಡ 27 ದಿನ ನಾವು ಒಂದೇ ಅಂತಕ್ಕಂಥ ಭಾವನೆ ಇಟ್ಕೊಂಡು 27 ವಾರ್ಡ್ಗಳ ಸಮಾನಾಂತರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು। ಯಾವುದೇ ತರಹದ ಭೇದ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲಾದರೆ ಅಭಿವೃದ್ಧಿಯೇ ನಮ್ಮ ಗುರಿ ಆಗಬೇಕು, ಅಭಿವೃದ್ಧಿಯೇ ನಮಗೆ ಶ್ರೇಯಸ್ ಆಗಬೇಕು, ಅಭಿವೃದ್ಧಿಯೇ ಮುಂದಿನ ದಿನಮಾನದಲ್ಲಿ ನಮಗೆ ವರದಾನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಕೆಲಸಗಳನ್ನು ಮಾಡಬೇಕು। ಕೇವಲ ಜನಪ್ರತಿನಿಧಿಗಳಾಗಿರ್ತಕ್ಕಂಥವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥ ಬಗೆಯಲ್ಲಿ ನಾವೆಲ್ಲರೂ ಕೂಡ ಇಲ್ಲ। ಶಾಸಕಾಂಗ ಮತ್ತು ಕಾರ್ಯಾಂಗ ಒಟ್ಟಿಗೆ ಕೈಗೂಡಿಸಿದಾಗ ಮಾತ್ರ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅದು ಸಾಧ್ಯ। ಶಾಸಕಾಂಗ ಅಂತಕ್ಕಂಥದ್ದು ರೂಪರೇಷೆಗಳನ್ನ ಸೃಷ್ಟಿ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಕೆಲಸ ಕಾರ್ಯಗಳಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ, ಆದರೆ ಸಂಪೂರ್ಣ ಕಾರ್ಯವನ್ನ ಮಾಡತಕ್ಕಂಥದ್ದು, ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಕಾರ್ಯ ಅವರನ್ನ ಅತ್ಯಂತ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಜೊತೆಗೆ ಸ್ನೇಹಮಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಬಹಳಷ್ಟು ಅಭಿವೃದ್ಧಿಗಳನ್ನು ಸಾಧಿಸಲಿಕ್ಕೆ ಸಾಕಾಗ್ತದೆ। ಅದು ಪುರಸಭೆಯ ಮುಖ್ಯಾಧಿಕಾರಿ ಇಟ್ಕೊಂಡು ಕೊನೆಯ ಹಂತದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಇಟ್ಕೊಂಡು ನಾವೆಲ್ಲ ಭಾವನೆಯನ್ನು ಮಾಡಿದಾಗ ಮಾತ್ರ ನಾವು ಅನೇಕ ಕಾರ್ಯಗಳನ್ನ ಕಾರ್ಯಾಂಗ ಮತ್ತು ಶಾಸಕಾಂಗ ಘರ್ಷಣೆಗಳಿದ್ರೆ ಅಭಿವೃದ್ಧಿ ಹೊಂದಿದ್ದಾರೆ, ಅದರ ದುಷ್ಪರಿಣಾಮ ಸಮಾಜದ ಮೇಲೆ ಮತ್ತು ಜನಪ್ರತಿನಿಧಿಗಳ ಮೇಲೆ ಆಗಲಿಕ್ಕೆ ಅದು ಸಾಧ್ಯತೆ ಇದೆ। ಯಾವಾಗಲೂ ಕೂಡ ನಾವು ಕಾರ್ಯಾಂಗ ಶಾಸಕಾಂಗದ ಮಧ್ಯೆ ಘರ್ಷಣೆಗೆ ಅವಕಾಶ ಕೊಡ, ಸಹಮತವನ್ನ ಹೆಚ್ಚಿಸಿ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ। ನಾನು ಅನೇಕ ಬಾರಿ ಮಂತ್ರಿ ಆಗಿದ್ದೀನಿ, ಅನೇಕ ಬಾರಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸಿದೆ। ಸುಮಾರು 3 ಬಾರಿ ನಾನು ಸಚಿವನಾಗಿದ್ದೇನೆ। ಅನೇಕ ಇಲಾಖೆಗಳನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆಗೆ ಕೂಡಿ ಕೆಲಸ ಮಾಡಿರ್ತಕ್ಕಂಥ ನನಗೆ 2 ಅನುಭವ ಇದೆ। ಅಧಿಕಾರಿಗಳ ಜೊತೆಗೆ ಸಂಘರ್ಷಗಳಿಗೂ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನನಗೆ ಅನುಭವ ಇದೆ। ಅವರ ಜೊತೆಗೆ ಕೈ ಜೋಡಿಸಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿರ್ತಕ್ಕಂಥ ಅನುಭವ ನಾನು ಹೊಂದಿದ್ದೆ। ನನಗೆ ಅತಿ ಲಾಭ ಯಾವಪ್ಪ ಅಂತ ಅನಿಸಿದ್ದು ಅಂತಂದ್ರೆ ಅಧಿಕಾರಿಗಳ ಜೊತೆಗೆ ಕೂಡಿಕೊಂಡು ಸ್ನೇಹಮಯವಾಗಿ ಕಾರ್ಯಗಳನ್ನು ಮಾಡಿದಾಗ ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದವು ಮತ್ತು ಎಷ್ಟು ನಮಗೆ ತೃಪ್ತಿಯನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡೆ।
ಅದರಿಂದ ಎಲ್ಲರಿಗೂ ಕೂಡ ನಾನು ಅರಿಕೆ ಮಾಡ್ಕೊಳ್ಳೋದೇನೆಂದರೆ ಕೀಳು ಮೇಲು ಅಂತಕ್ಕಂಥ ಭಾವನೆಯನ್ನ ತೆಗೆದಾಯ್ತು. ನಾವೆಲ್ಲರೂ ಶಾಸಕಾಂಗ ಜೊತೆಗೆ ಉತ್ತಮ ಸಂಬಂಧಗಳಿಟ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯಗಳಿಟ್ಕೊಂಡು ಕೆಲಸಗಳನ್ನು ಮಾಡಿದಾಗ ಎಷ್ಟು ನಾವು ಯಶಸ್ವಿ ಕಂಡಿದ್ದೀವಿ ಅಂತಕ್ಕಂಥದ್ದು ನನಗೆ ಸಂಪೂರ್ಣವಾದ ಅರಿವು ನನಗೆ. ಆ ಅರಿವಿನ ಆಧಾರದ ಮೇಲೆ ನೀವು ನಾನು ತಿಳ್ಕೊಳ್ಳೋದೇನೆಂದ್ರೆ ಅವರ ಜೊತೆಗೆ ಎಷ್ಟು ಸ್ನೇಹಮಯವಾಗಿ ಕೆಲಸಗಳನ್ನು ಮಾಡ್ತೀರಿ ಅಲ್ಲಿ ಯಶಸ್ವಿಯನ್ನ ಕಾಣಲಿಕ್ಕೆ ನೀವು ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಿಮಗೆ. यावेळी नगर परिषद मुख्याधिकारी अशोक गुडीमणी बोलताना म्हणाले की नगर परिषद सदस्यांनी सुचवलेली सर्व कामे अनुदानाच्या उपलब्धतेनुसार करावी लागतील. तसेच आमदार लक्ष्मण सवदी यांनी 25 कोटी रुपयांचे विशेष अनुदान मंजूर केले असून जोड तलाव आणि भागीरथी नाला कामे हाताळण्याचे काम सुरू आहे. यावेळी अनेक मान्यवर उपस्थित होते. संतोष बडकंबी, KMM मराठी, अथनी.